ಸ್ನೇಹಿತರೆ, ಒಮ್ಮೆ ಊಹಿಸಿಕೊಳ್ಳಿ, ನಾಳೆ ಬೆಳಿಗ್ಗೆ ನೀವು ನಿದ್ರೆಯಿಂದ ಏಳುವಾಗ ನಿಮಗೆ ಸಮಯ ನಿಧಾನವಾಗಿರುವುದು ತಿಳಿಯುತ್ತದೆ. ಸಮಯವೆಂದರೆ ನಿಮ್ಮ ಕೈಗಡಿಯಾರವಲ್ಲ, ನಿಮ್ಮ ಮೊಬೈಲ್ನ ಸಮಯವಲ್ಲ, ನಿಜವಾದ ಸಮಯ, ನಿಮ್ಮ ಸುತ್ತಮುತ್ತಲಿನ ಸಮಯ. ಈಗ ಅದು ಎಲ್ಲ ಕಡೆಯೂ ನಿಧಾನವಾಗಿದೆ ಎಂದು ತಿಳಿಯುತ್ತದೆ. ಹೀಗಾದರೆ ನಿಮ್ಮ ಮೊದಲ ರಿಯಾಕ್ಷನ್ ಏನಿರಬಹುದು? ಸ್ನೇಹಿತರೆ, ಈಗ ವಿಜ್ಞಾನಿಗಳು ಯೂನಿವರ್ಸ್ ಸಮಯವನ್ನು ತಿನ್ನುತ್ತಿದೆ ಎಂದು ನಂಬಲಾರಂಭಿಸಿದ್ದಾರೆ. ಹೌದು, ಯೂನಿವರ್ಸ್ ಮೇ ಆಕ್ಚುಲಿ ಬಿ ಈಟಿಂಗ್ ಟೈಮ್ ಎಂದು ಹೇಳಲಾರಂಭಿಸಿದ್ದಾರೆ. ಯೂನಿವರ್ಸ್ ಸಮಯವನ್ನು ಸ್ಟ್ರೆಚ್ ಮಾಡುತ್ತಿದೆ, ಬೆಂಡ್ ಮಾಡುತ್ತಿದೆ ಮತ್ತು ಟ್ರ್ಯಾಪ್ ಮಾಡುತ್ತಿದೆ ಅಂತೆ. ಇದೇನಾದರೂ ನಿಜವಾಗಿದ್ದರೆ ನಿಮ್ಮ ಗಡಿಯಾರ ನೀವಂದುಕೊಂಡಂತೆ ಸಮಯವನ್ನು ಅಳೆಯುತ್ತಿಲ್ಲ, ಅದೊಂದು ಇಲ್ಯೂಷನ್ ಅನ್ನು ಅಳೆಯುತ್ತಿದೆ ಎಂದು ಹೇಳಬೇಕಾಗುತ್ತದೆ. ಸ್ನೇಹಿತರೆ, ನಾವು ಶತಮಾನಗಳಿಂದಲೂ ಸಮಯ ಎನ್ನುವುದು ವಿಶ್ವದ ಎಲ್ಲ ಕಡೆಯೂ ಒಂದೇ ಆಗಿರುತ್ತದೆ ಎಂದು ನಂಬಿಕೊಂಡು ಬಂದಿದ್ದೆವು. ಆದರೆ ಕಳೆದ ಶತಮಾನದ ಪ್ರಾರಂಭದಲ್ಲಿ ಮಹಾನ್ ವಿಜ್ಞಾನಿ ಐನ್ಸ್ಟೈನ್ ಅವರು ಈ ವಾದವನ್ನು ಮೊದಲ ಬಾರಿಗೆ ತಳ್ಳಿ ಹಾಕುತ್ತಾರೆ. ಅವರ ಥಿಯರಿ ಆಫ್ ರಿಲೇಟಿವಿಟಿ ಪ್ರಪಂಚ ಇದುವರೆಗೂ ಕೇಳಿರದ ವಿಚಾರವನ್ನು ಹೇಳುತ್ತದೆ. ಇವರು ಸಮಯ ಎನ್ನುವುದು ಫಿಕ್ಸ್ಡ್ ಆಗಿಲ್ಲ, ಅದು ಬೇಗ ಸಾಗಬಹುದು ಅಥವಾ ನಿಧಾನವಾಗಿಯೂ ಸಾಗಬಹುದು ಎನ್ನುತ್ತಾರೆ. ಈ ಬೇಗ ನಿಧಾನಗಳು ಗ್ರಾವಿಟಿ ಮತ್ತು ವೇಗದ ಮೇಲೆ ಅವಲಂಬಿತವಾಗಿದೆ ಎಂದವರು ಹೇಳುತ್ತಾರೆ. ಅವರು ಈ ರೀತಿ ಹೇಳಿದ ನಂತರವೇ ಸಮಯದ ಬಗೆಗಿನ ದೃಷ್ಟಿಕೋನವೇ ಬದಲಾಗಿ ಹೋಯಿತು. ಸ್ನೇಹಿತರೆ, ಭೂಮಿಯಲ್ಲಿ ಒಂದು ಗಡಿಯಾರವಿದೆ ಎಂದಿಟ್ಟುಕೊಳ್ಳಿ, ಹಾಗೆ ಬ್ಲ್ಯಾಕ್ ಹೋಲ್ ಒಂದರ ಬಳಿಯಲ್ಲಿ ಒಂದು ಗಡಿಯಾರವಿದೆ ಎಂದಿಟ್ಟುಕೊಳ್ಳಿ. ಬ್ಲ್ಯಾಕ್ ಹೋಲ್ ಬಳಿ ಇರುವ ಗಡಿಯಾರ ಭೂಮಿಗಿಂತ ತುಂಬ ನಿಧಾನವಾಗಿ ಚಲಿಸುತ್ತದೆ. ಸ್ಪೇಸ್ನಲ್ಲಿ ಒಂದು ಕಡೆ ಕಳೆಯುವ 1 ಸೆಕೆಂಡ್ ಇನ್ನೊಂದು ಕಡೆ ಅದು 1 ಗಂಟೆ ಆಗಿರಬಹುದು, ಕೆಲವೊಮ್ಮೆ ಅದು ವರ್ಷಗಳೇ ಆಗಿರಬಹುದು, ಇಲ್ಲವೇ ಶತಮಾನವೇ ಆಗಿರಬಹುದು. ಸ್ನೇಹಿತರೆ, ಈ ವಿಶ್ವ ಬಿಗ್ ಬ್ಯಾಂಗ್ನಿಂದ ಹುಟ್ಟಿತು ಎಂದು ಹೇಳಲಾಗುತ್ತದೆ. ಮೊದಲಿಗೆ ಇಲ್ಲಿ ಏನೇನೂ ಇರಲಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಅಗಾಧ ಗುರುತ್ವ ಹೊಂದಿದ್ದ ಒಂದು ಸಣ್ಣ ಬಿಂದು ಸ್ಫೋಟಗೊಂಡಿತು. ಅದು ಸ್ಫೋಟಗೊಂಡು ವಿಸ್ತರಿಸುತ್ತಾ ಸಾಗುತ್ತಾ ಹೋಯಿತು. ಅದರಿಂದಲೇ ನಕ್ಷತ್ರ, ಗ್ರಹ, ಗ್ಯಾಲಕ್ಸಿಗಳು ಹುಟ್ಟುತ್ತಾ ಬಂದವು ಎಂದು ಹೇಳಲಾಗುತ್ತದೆ. ಇದು ಇವತ್ತಿಗೂ ವಿಸ್ತರಿಸುತ್ತಲೇ ಸಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಹಾಗೆಯೇ ಈ ವಿಸ್ತರಣೆಗೂ ಒಂದು ಕೊನೆ ಇದೆ. ಮುಂದೊಂದು ದಿನ ಅದು ವಿಸ್ತರಣೆಯ ಅಂತಿಮ ಹಂತವನ್ನು ತಲುಪಿದಾಗ ಮತ್ತದೇ ಸಂಕುಚಿತಗೊಳ್ಳಲಾರಂಭಿಸುತ್ತದೆ. ಇಡೀ ವಿಶ್ವ ಕೊನೆಗೊಂದು ದಿನ ಒಂದು ಬಿಂದುವಿನಲ್ಲಿ ಮತ್ತೆ ಸಮೀಕರಿಸುತ್ತದೆ ಎಂದು ಹೇಳಲಾಗುತ್ತದೆ. ಆ ಹಂತವಿನ್ನೂ ಈ ವಿಶ್ವ ತಲುಪಿಲ್ಲ. ಈಗ ಅದು ಎಕ್ಸ್ಪಾಂಡ್ ಆಗುತ್ತಲೇ ಸಾಗುತ್ತಿದೆ. ಗ್ಯಾಲಕ್ಸಿಗಳು ಒಂದರಿಂದ ಒಂದು ದೂರ ಸರಿಯುತ್ತಲೇ ಇದೆ. ಈ ಸ್ಪೇಸ್ ಎನ್ನುವುದು ತನ್ನಿಂದ ತಾನೇ ಹಿಗ್ಗುತ್ತಾ ಸಾಗುತ್ತಿದೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯವೂ ಇದೆ. ಈ ಸ್ಪೇಸ್ ಹಿಗ್ಗುತ್ತಾ ಸಾಗಿದಂತೆ ಸಮಯವು ಹಿಗ್ಗುತ್ತಾ ಸಾಗುತ್ತಿದೆ. ನಾವು ಅನುಭವಿಸುವ ಸಮಯದ ಹರಿವು ಈಗಿನಂತೆಯೇ ಹಿಂದೆ ಇರಲಿಲ್ಲ. ಬಿಲಿಯಾಂತರ ವರ್ಷಗಳ ಹಿಂದೆ ಸಮಯದ ಹರಿವು ಬೇರೆಯದೇ ರೀತಿಯಲ್ಲಿ ಇರುತ್ತಿತ್ತು. ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕೆಂದರೆ ಯೂನಿವರ್ಸ್ ಕೇವಲ ಸ್ಪೇಸ್ನಲ್ಲಿ ಮಾತ್ರ ಹಿಗ್ಗುತ್ತಿಲ್ಲ, ಅದು ಸಮಯದಲ್ಲೂ ಹಿಗ್ಗುತ್ತಿದೆ. ಕೆಲವೊಂದು ವಿಜ್ಞಾನಿಗಳ ವಾದದ ಪ್ರಕಾರ ಸ್ಪೇಸ್ ಹಿಗ್ಗುತ್ತಾ ಸಾಗಿದಂತೆ ಅದು ಸಮಯವನ್ನು ನಿಧಾನವಾಗಿಸುತ್ತದೆ. ಒಂದು ದಿನ ಅದು ಸಮಯವನ್ನು ಸಂಪೂರ್ಣ ಸ್ತಬ್ಧವಾಗಿಸಿ ಬಿಡುತ್ತದೆ. ಒಂದು ರಬ್ಬರ್ ಬ್ಯಾಂಡನ್ನು ನಾವು ಎಳೆದಂತೆಲ್ಲ ಅದು ಹಿಗ್ಗುತ್ತಾ ಸಾಗುವುದೇನೋ ನಿಜ, ಆದರೆ ಅದು ಇನ್ನೊಂದು ಕಡೆಯಿಂದ ತೆಳುವಾಗುತ್ತಾ ಕೂಡ ಸಾಗುತ್ತದೆ. ಇದೇ ಸಮಯ. ತೆಳುವಾಗುತ್ತಾ ಸಾಗುವುದೆಂದರೆ ಸಮಯ ನಿಧಾನವಾಗುತ್ತಾ ಸಾಗುತ್ತದೆ, ಕೊನೆಗೊಂದು ದಿನ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಎಂದರ್ಥ. ಈಗ ನಾವು ಯೂನಿವರ್ಸ್ ಎನ್ನುವುದು ಸಮಯವನ್ನು ತನ್ನ ಜೊತೆಗೆ ಹಿಗ್ಗಿಸುತ್ತದೆ ಎಂಬುದನ್ನು ಕಲಿತಿದ್ದೇವೆ. ಇದೇ ರೀತಿ ಒಂದು ಬ್ಲ್ಯಾಕ್ ಹೋಲ್ ಇದಕ್ಕೆ ವಿರುದ್ಧವಾದ ಇನ್ನೊಂದು ಕೆಲಸವನ್ನು ಮಾಡುತ್ತದೆ. ಅದು ಸಮಯವನ್ನೇ ನುಂಗಿಬಿಡುತ್ತದೆ. ಬ್ಲ್ಯಾಕ್ ಹೋಲ್ ಒಂದರ ಬಳಿಯಲ್ಲಿ ಗ್ರಾವಿಟಿ ತುಂಬ ಪ್ರಬಲವಾಗಿರುತ್ತದೆ.
ಎಷ್ಟೆಂದರೆ ಇಲ್ಲಿ ಸಮಯ ನಿಂತೇ ಹೋಗಿಬಿಡುತ್ತದೆ. ಬ್ಲ್ಯಾಕ್ ಹೋಲ್ ಒಳಗೆ ಒಂದು ವಸ್ತು ಬೀಳುತ್ತಿದ್ದರೆ ಅದು ತುಂಬ ವೇಗವಾಗಿ ಬೀಳುತ್ತಿರುತ್ತದೆ. ಆದರೆ ಅದನ್ನು ತುಂಬ ದೂರದಿಂದ ಹೊರಗಡೆಯಿಂದ ನೋಡುವವರಿಗೆ ಅದು ನಿಂತೇ ಹೋಗಿರುವಂತೆ ಕಾಣುತ್ತದೆ. ಯಾಕೆಂದರೆ ಅದು ಸಮಯದ ಪ್ರಭಾವ ನಿಂತೇ ಹೋಗಿರುವ ವಲಯಕ್ಕೆ ಎಂಟ್ರಿಯಾಗಿರುತ್ತದೆ. ಬ್ಲ್ಯಾಕ್ ಹೋಲ್ ಎನ್ನುವುದು ಕೇವಲ ವಸ್ತುಗಳನ್ನು ಮಾತ್ರ ನುಂಗುವುದಲ್ಲ, ಅದು ಸಮಯವನ್ನು ನುಂಗಿಬಿಡುತ್ತದೆ. ವಿಶ್ವದ ಇತರ ಭಾಗಗಳಿಗೆ ಕನೆಕ್ಟ್ ಆಗದಂತೆ ಸಮಯವನ್ನು ಬಂಧಿಸಿಬಿಡುತ್ತದೆ. ಸ್ನೇಹಿತರೆ, ವಿಜ್ಞಾನಿಗಳು ಸಮಯವನ್ನು ಎಂಟ್ರೋಪಿಯ ಜೊತೆಗೂ ಸೇರಿಸುತ್ತಾರೆ. ಈ ಎಂಟ್ರೋಪಿ ಎಂದರೆ ಒಂದು ವ್ಯವಸ್ಥೆ ನಿಧಾನವಾಗಿ ಕೊನೆಗೊಳ್ಳುತ್ತಾ ಬರುವ ಪ್ರಕ್ರಿಯೆ. ಬ್ರಹ್ಮಾಂಡದಲ್ಲಿ ಎಂಟ್ರೋಪಿ ಎಂದರೆ ಈ ವಿಶ್ವ ನಿಧಾನವಾಗಿ ತನ್ನ ಚಟುವಟಿಕೆ ಕಳೆದುಕೊಳ್ಳುತ್ತಾ ಬರುವುದು. ಈ ಪ್ರಕ್ರಿಯೆಯಲ್ಲಿ ನಕ್ಷತ್ರಗಳು ಸಾಯುತ್ತಾ ಬರುತ್ತವೆ, ಗ್ಯಾಲಕ್ಸಿಗಳು ನಿಧಾನವಾಗಿ ಮಂದವಾಗುತ್ತಾ ಬರುತ್ತವೆ. ಶಕ್ತಿ ಎನ್ನುವುದು ವಿಶ್ವದಲ್ಲಿ ಇಲ್ಲವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಕಡಿಮೆಯಾಗುತ್ತದೆ. ಈ ಎಂಟ್ರೋಪಿ ಸಮಯಕ್ಕೆ ದಿಕ್ಕೊಂದನ್ನು ನೀಡುತ್ತದೆ. ಆದರೆ ವಿಶ್ವ ತನ್ನ ಅಂತ್ಯದತ್ತ ಸಾಗಿದಂತೆ ಅದು ಅತ್ಯಂತ ಶಾಖದಲ್ಲಿ ಕೊನೆಯಾಗುತ್ತದೆ. ಆನಂತರ ಅದು ಸಾವಿನಲ್ಲಿ ಪರ್ಯವಸಾನಗೊಳ್ಳುತ್ತದೆ. ಅದು ವಿಶ್ವದ ಸಾವು, ಅರ್ಥಾತ್ ಯೂನಿವರ್ಸ್ನ ಡೆತ್. ಹುಟ್ಟಿದವರು ಒಂದು ದಿನ ಸಾಯಲೇಬೇಕು ಎಂಬಂತೆ ಯೂನಿವರ್ಸ್ಗೆ ಕೂಡ ಸಾವಿದೆ. ಆಗ ಸಮಯವೂ ಸಾಯುತ್ತದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿಮ್ಮ ಗಡಿಯಾರಗಳು ತೋರಿಸುತ್ತಿರುವ ಸಮಯ ಎಲ್ಲಿ ಹೋಯಿತು? ಹೌದು ಸ್ನೇಹಿತರೆ, ಸಮಯವನ್ನು ನಿರ್ಧರಿಸುವುದು ನಮ್ಮ ಗಡಿಯಾರಗಳಲ್ಲ, ಪರಮಾಣುವಿನ ಮೋಷನ್ ಮತ್ತು ವೈಬ್ರೇಷನ್, ಹಾಗೆಯೇ ಭೂಮಿಯ ಪರಿಭ್ರಮಣೆ, ಹಾಗೆಯೇ ಎಲೆಕ್ಟ್ರಾನ್ನ ಆಂದೋಲನ ಚಲನೆ, ಇವುಗಳ ಮೇಲೆ ಅವಲಂಬಿತವಾಗಿ ಸಮಯ ನಿರ್ಧರಿತವಾಗುತ್ತದೆ. ಆದರೆ ಒಂದು ವೇಳೆ ಗ್ರಾವಿಟಿ ಬದಲಾದರೆ ಮತ್ತು ಸ್ಪೇಸ್ ಎನ್ನುವುದು ಈಗ ವಿಸ್ತರಿಸುತ್ತಾ ಸಾಗುತ್ತಿರುವ ವೇಗ ಬದಲಾದರೆ ನಮಗೆ ಗಡಿಯಾರ ತೋರಿಸುತ್ತಿರುವ ಸಮಯ ಎನ್ನುವುದು ಅರ್ಥ ಕಳೆದುಕೊಳ್ಳುತ್ತದೆ, ಸುಳ್ಳಾಗುತ್ತದೆ. ಸಮಯ ಎನ್ನುವುದು ಈ ಯೂನಿವರ್ಸ್ನ ವರ್ತನೆಯಿಂದ ಹುಟ್ಟಿದ್ದಾಗಿರುತ್ತದೆ. ಈ ಮಾತು ಸತ್ಯ. ಕೆಲವು ಭೌತಶಾಸ್ತ್ರಜ್ಞರು ಸಮಯವು ಕಣಗಳ ನಡುವಿನ ಕ್ವಾಂಟಮ್ ಸಂಬಂಧಗಳಿಂದ ಉಂಟಾಗುತ್ತದೆ ಎಂದು ನಂಬುತ್ತಾರೆ. ಇನ್ನು ಕೆಲವರು ಭೂತ, ವರ್ತಮಾನ, ಭವಿಷ್ಯ ಈ ಮೂರು ಕಾಲವು ಒಂದೇ ಸಮಯದಲ್ಲಿ ಅಸ್ತಿತ್ವದಲ್ಲಿದೆ, ನಾವದನ್ನು ಒಂದರ ನಂತರ ಒಂದು ಕ್ರಮವಾಗಿ ಅನುಭವಿಸುತ್ತೇವೆ ಎಂದು ಹೇಳುತ್ತಾರೆ. ಮುಂದಿನ ಬಾರಿ ನೀವು ಟಿಕ್ ಟಿಕ್ ಎನ್ನುವ ಗಡಿಯಾರವನ್ನು ನೋಡಿದಾಗ ಅದು ಸಮಯವನ್ನು ಅಳೆಯುತ್ತಿಲ್ಲ ಎಂಬುದು ನೆನಪಿರಲಿ. ಅದು ವಿಸ್ತರಿಸುತ್ತಿರುವ ಯೂನಿವರ್ಸ್ನ ಜೊತೆಗೆ ನಿಮ್ಮ ಪಯಣವನ್ನು ಅಳೆಯುತ್ತಿದೆ ಅಷ್ಟೇ. ಈ ಬೃಹತ್ ಬ್ರಹ್ಮಾಂಡದಲ್ಲಿ ಸಮಯ ಎನ್ನುವುದು ಮುಂದೆ ಸಾಗುತ್ತಿಲ್ಲ ಸ್ನೇಹಿತರೆ, ಅದು ನಿಧಾನವಾಗಿ ಮರೆಯಾಗುತ್ತಿದೆ. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಸಮಯದ ಎಪಿಸೋಡ್? ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.